ಮಾಡ್ಬಿಟ್ಟು ಒಂದೇ ಸಲ ಅವ್ರ ಹತ್ರ ಕತ್ತ ಕೈ ಹಾಕ್ತಂಗೆ ನನಗೆ ಏನಾಗ್ತ ನನ್ನ ಬಾಡಿ ನನ್ಗೆ ಗೊತ್ತಾಗ್ತಿದೆ ನಾನೇ ಅಂತ ನನ್ನ ಕೈ ಕಂಟ್ರೋಲ್ ಸಿಗ್ತಿಲ್ಲ, ನಾನು ಕಂಟ್ರೋಲ್ಗೆ ಸಿಗ್ತಿಲ್ಲ. ಅದೊಂದು ಅನುಭವ ಚೆನ್ನಾಗಿದೆ ನನಗೆ. ಮಳೆ ಲಕ್ಷ್ಮೀ ದೇವಿ ಕೈ ಮುಗಿತಾರೆ. ಅದ್ರ ಮೇಲೆ ಇನ್ನೊಂದು ದೇವ್ರಿದೆ, ಅದು ಯಾರು ಕಾಣಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ರಕ್ತ ಹರಿಸ್ತೀವಿ, ಅಷ್ಟು ನಾವು ನಿಮ್ದಾಗಿರ್ತೀವಿ, ನಮಗೆ ಅಭಿವೃದ್ಧಿ ಅಷ್ಟು ಕೊಡ್ತಾಳೆ ಅವಳು. ಇವಳು ಶಾಂತಿಯಾಗಿ ಇರ್ಬೇಕು ಅಂತಾನೆ ನಾವಿಲ್ಲಿ ಬಲಿ ಹಾಕೋದು. ಇಲ್ಲಿ ಮೋಸವಾಗಿದೆ ಇವಾಗ. ಲಾಸ್ಟಿಗೆ ಅವ್ರಿಗೆ ಕಂಕಣ ಬಗ್ಗೆನೂ ಆಗಿಲ್ಲ. ಅವ್ರು ಲಾಸ್ಟಿಗೆ ಅವ್ರು ಇವಾಗ ಬಂದ್ಬಿಟ್ಟು ಅಮ್ಮ ತಪ್ಪಾಯ್ತು ಅಂತ ಬಂದು ಹೂವು ಕೇಳ್ಕೊಂಡು ಅವರಿಗೂ ಕಂಕಣ ಬಗ್ಗೆ ಕೊಡಮ್ಮ ಅಂತ ಕೇಳ್ಕೊಂಡು ಇವಾಗ ಹೋಗಿದ್ದಾರೆ. ಮೇಲ್ಗಡೆ ಬಂದು ಅಲ್ಲಿ ಗಡ್ಗಮ್ಮ ಹತ್ರ ನಿಂತು ಸುತ್ತಲೂ ಊರೆಲ್ಲ ನೋಡ್ತಾಳೆ. ಬೇಲೂರು ಚೆನ್ನಕೇಶವ ಸ್ವಾಮಿಗೂ ಮತ್ತೆ ಇಲ್ಲಿರ್ತಕ್ಕಂಥ ಮಳೆ ಲಕ್ಷ್ಮೀ ದೇವಿಗೂ ಇರ್ತಕ್ಕಂಥ ಸಂಬಂಧ ಏನು? ಇವತ್ತು ನಾನು ಬಂದಿರ್ತಕ್ಕಂಥದ್ದು ಮಳಲಿ ಲಕ್ಷ್ಮೀ ಅಮ್ಮನ ದೇವಸ್ಥಾನಕ್ಕೆ. ಮಳಲಿಯಲ್ಲಿರ್ತಕ್ಕಂಥದ್ದು ಇದರ ಪೂರ್ತಿ ಇತಿಹಾಸವನ್ನ ನಿಮಗೆ ಇವಾಗ ನಾನು ತೋರಿಸೋದಕ್ಕೆ ಬಂದಿದ್ದೀನಿ. ಮಳಲಿ ಅಮ್ಮನ ಇತಿಹಾಸ ಮತ್ತೆ ಮಳಲಿ ಅಮ್ಮ ಹೇಗೆ ಬಂದು ಇಲ್ಲಿ ನೆಲೆಸಿದ್ರು, ಎಷ್ಟೋ ಪವಾಡಗಳು ನಡೆದಿದ್ದಾವೆ. ಮತ್ತೆ ಇದು ಹಾಸನ ಜಿಲ್ಲೆ ಮತ್ತೆ ಶಾಂತಿಗ್ರಾಮ ಚಂದ್ರಾಪಟ್ಟಣದಲ್ಲಿರೋರಿಗೆ ತುಂಬಾ ಗೊತ್ತಿರುತ್ತೆ, ಯಾಕೆಂದ್ರೆ ಅಷ್ಟು ಪ್ರಸಿದ್ಧವಾದಂಥ ಜಾಗ ಇದು, ಅಷ್ಟು ಪವರ್ಫುಲ್ ಆದಂಥ ಲಕ್ಷ್ಮೀ ದೇವಿ ದೇವಸ್ಥಾನ. ಸ್ಟಾರ್ಟ್ ಮಾಡೋಣ ಬನ್ನಿ. ಎಷ್ಟೋ ವರ್ಷಗಳಿಂದ ಪೂಜೆ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಈ ಜಾಗದ ಅರ್ಚಕರನ್ನ ಮೊದಲಿಗೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅಶ್ವಥ್ ಅಂತ. ಮೊದಲಿಗೆ ನಮಸ್ಕಾರ ಈ ಚಾನಲ್ಗೆ. ಸರ್, ಹೇಳೋದಾದ್ರೆ ಫಸ್ಟ್ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಇಷ್ಟೊಂದು ಪವಾಡಗಳು ನಡೆದಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಅಮ್ಮಂದು ಈಗ ಮೂಲತಃ ಇದು ಚೋಳರ ಕಾಲದ ದೇವಸ್ಥಾನ. ಅವಾಗಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ಪೂಜೆ ಮಾಡ್ಕೊಂಡ್ ಬಂದಿರೋ ದೇವಸ್ಥಾನ. ಆಗಿನ ಪರಂಪರೆನ ನಾವು ಮುಂದುವರ್ಸ್ಕೊ ಹೋಗ್ತಾ ಇದೀವಿ. ಅಲ್ಲಿಂದ ಭಕ್ತಾದಿಗಳಿಗೆ ತುಂಬಾ ಒಳ್ಳೇದಾಗಿದೆ. ಎಲ್ಲ ಅವರು ಕಷ್ಟಗಳು ಏನಿದೆ ಎಲ್ಲ ನೆರವೇರಿಸ್ಕೊಂಡು ಬಂದಿದ್ದಾರೆ ಅಮ್ಮನವರು. ಹಾಗಾಗಿ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಈಗ ಮಳಲಿ ಲಕ್ಷ್ಮೀ ದೇವಿ ಮೊದ್ಲು ಇಲ್ಲಿಗೆ ಮಳಲಿಗೆ ಬಂದು ನೆಲೆಸಿದ್ ಯಾವ ತರ? ಮಳಲಿಗೆ ಬಂದು ನೆಲೆಸಿದ್ದು ಮೂಲತಃ ಅಮ್ಮ ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯದ್ದು. ಅಲ್ಲಿ ಮೂಲತಃ ಅರಮನೆಯಲ್ಲಿ ಇದ್ದಿದ್ದ ದೇವರದು. ಕಳ್ಳರ ಆಗಿನ ಕಾಲದಲ್ಲಿ ಕಳ್ಳರುಗಳಿದ್ರಲ್ಲ, ಅವರು ಅದನ್ನ ಕಳ್ಳತನ ಅಮ್ಮನ ವಿಗ್ರಹನ ಕಳ್ಳತನ ಬಂದು ಚಿನ್ನ ಬೆಳ್ಳಿ ವಜ್ರಗಳನ್ನೆಲ್ಲ ಹಂಚ್ಕೊಳ್ಬೇಕಾದ್ರೆ ಇಲ್ಲಿ ಈ ಜಾಗದಲ್ಲಿ ಬಂದ್ಬಿಟ್ಟು ಹಂಚ್ಕೋಬೇಕಾದ್ರೆ ಅಲ್ಲಿ ಅಮ್ಮನವರ ವಿಗ್ರಹ ನೋಡಿ ಇದು ಬೇಡ ನಮಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಟು ಹೋಗಿದ್ರು. ಆಗ ಅಲ್ಲಿ ಅದೇ ಜಾಗದಲ್ಲಿ ಉತ್ತರದ ರೂಪದಲ್ಲಿ ಅಮ್ಮ ಬೆಳ್ಕೊಂಡಿದ್ದು. ಆಗ ಏನಾಗುತ್ತೆ ಅಂದ್ರೆ ಕನ್ಲಿ ಅಂತ ನಿಮ್ಗೆ ಊರ್ ಗೊತ್ತಿರ್ಬೋದು. ಕನ್ಲಿ. ಆ ಕನ್ಲಿ ಅವರು ಅವಾಗ ಮುತ್ತುರತ್ನ ವ್ಯಾಪಾರಗಳಾಗಿದ್ರು. ಆ ಟೈಮಲ್ಲಿ ಅವರು ಇಲ್ಲಿ ಬಂದಾಗ ಒಂದ್ ನೈಟ್ ಇಲ್ಲಿ ತಳ್ಗಾಕಿ ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ರು. ಅವಾಗ ಅದ್ ಉತ್ತಕ್ಕೆ ಚಪ್ರ ಹಾಕಿ ಬಿಟ್ಟಿದ್ರು. ಅದನ್ನ ಅವರು ಹೊಡ್ಕ ಬಂದಿರ್ತಾರಲ್ಲ ಎತ್ತುಗಳೆಲ್ಲ ಮೇದ್ಬಿಟ್ಟು ಹೊಟ್ಟೆ ಉಬ್ರಿಸ್ಕೊಂಡು ಅಲ್ಲೇ ಮಲಗಿದ್ದು. ಅವಾಗ ಬೆಳಗ್ಗೆ ಆಗಿದ್ರೆ ಅವ್ರು ಹೋಗ್ಬೇಕು, ವ್ಯಾಪಾರಕ್ಕೆ ಹೋಗ್ಬೇಕು. ಅವಾಗ ಅಮ್ಮನವರು ಕೊರವಂಜಿ ರೂಪದಲ್ಲಿ ಬಂದ್ಬಿಟ್ಟು ಇಲ್ಲಿ ನಾನು ಅಮ್ಮನವರು ಉತ್ತದ ರೂಪದಲ್ಲಿ ನೆಲೆಸಿದ್ದಾರೆ, ಅವರಿಗೆ ಒಂದು ಗುಡಿ ಕಟ್ಕೊಡೋದಾದ್ರೆ ನೀವು ನಿಮ್ಮ ಎತ್ತುಗಳು ಸರಿ ಆಯ್ತವೆ, ಮಾಮೂಲಿ ಏನ್ ನೀವು ವ್ಯಾಪಾರ ಮಾಡ್ತಿದ್ದೀರಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಈ ಸತಿ ವ್ಯಾಪಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಕೊರವಂಜಿ ರೂಪದಲ್ಲಿ ಬಂದು ಅವ್ರಿಗೆ ಹೇಳಿದಾಗ ಅವ್ರು ಅದೇ ತರ ಇಲ್ಲಿ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಹರಕೆ ಮಾಡ್ಕೊಂಡು ಹೋಗಿ ಅವತ್ತು ಅರ್ಧ ಗಂಟೆಗೆ ಎತ್ತುಗಳು ರೆಡಿ ಆಗ್ತವೆ. ರೆಡಿ ಆಗಿ ಅವತ್ತಿನ ವ್ಯಾಪಾರ ಅವರಿಗೆ ತುಂಬಾ ಚೆನ್ನಾಗುತ್ತೆ. ಅವತ್ತಿನ ವ್ಯಾಪಾರ ಆದ ತಕ್ಷಣ ಅಲ್ಲಿಂದ ಬಂದ್ಬಿಟ್ಟು ಅಮ್ಮನವರಿಗೆ ಒಂದ್ ಅಂಕಣದ ಗುಡಿ ಕಟ್ಟಿಸ್ಕೊಟ್ಟಿರ್ತಾರೆ ಅವರು ಕಂದ್ಲಿ ಅವರು. ಅವಾಗಿಂದ ಅಮ್ಮನ ಪವಾಡ ಇಲ್ಲಿ ನಡೀತಾ ಇದೆ. ಇವಾಗ ಎಲ್ರಿಗೂ ಏನ್ ಕಾಣುತ್ತೆ ಅಂದ್ರೆ ಬರೀ ಅಮ್ಮನವರ ದೃಷ್ಟ ಮಾತ್ರ ಕಾಣುತ್ತೆ. ಆದ್ರೆ ಅಮ್ಮನವ್ರಿಗಿಂತ ಎಷ್ಟೋ ಜನಗಳಿಗೆ ಇದು ಗೊತ್ತೇ ಇರೋ ವಿಷಯಕ್ಕೆ ಬರೀ ಅಮ್ಮನ್ ಮಾತ್ರ ಕೈ ಮುಗಿತಾರೆ. ಗೊತ್ತಿರೋರಿಗೆ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದಿರೋರಿಗೆ ಈಗ ಮಳೆ ಲಕ್ಷ್ಮೀ ದೇವಿ ಅಂದ್ರೆ ಬರೀ ಮಳೆ ಲಕ್ಷ್ಮೀ ದೇವಿ ಕೈ ಮುಗಿತಾರೆ. ಅದ್ರ ಮೇಲೆ ಇನ್ನೊಂದು ದೇವ್ರಿದೆ, ಅದು ಯಾರು ಕಾಣಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ? ಅದು ಅಮ್ಮನವರ ತಂಗಿ ಕ್ಯಾಲಮ್ಮ ಅಂತ. ಅದು ವರ್ಷಕ್ಕೆ ಒಂದೇ ಸಲ ಆಚೆ ಬರೋದು. ಹೊರಗಡೆ ಭಕ್ತಾದಿಗಳಿಗೆ ಯಾರಿಗೂ ಕಾಣೋದಿಲ್ಲ. ಅದ್ ಮೇನ್ ಬಂದ್ಬಿಟ್ಟು ಅಮ್ಮನ ನೀವು ದರ್ಶನ ಮಾಡ್ಕೊ ಹೋಗ್ತೀರಾ. ಅದು ವರ್ಷಕ್ಕೆ ಅಮ್ಮನ ತಂಗಿ ವರ್ಷಕ್ಕೆ ಒಂದೇ ಸಲ ಆಚೆ ಬರೋದು. ಅದು ಏನಂದ್ರೆ ಅದನ್ನ ಯಾರು ಆಚೆ ತಗೋಬಾರ್ದು, ವರ್ಷಕ್ಕೆ ಒಂದೇ ಸತಿ ತರ್ತೀವಲ್ಲ ಅವಾಗ ಮರಿ ಹೊಡಿಲೇಬೇಕು. ಅದಕ್ಕೆ ಮೇನ್ ಅದಕ್ಕೂ ನಾನ್ ವೆಜ್ಜನೆ. ಅದು ಅಮ್ಮನ ಈಗ ಒಂದ್ ಸ್ಟೋರಿ ಹೇಳೋದಾದ್ರೆ, ಈಗ ನೀವು ನಮ್ಗೆ ಪರಿಚಯ ಇದ್ದೀರಾ, ನಿಮಗೆ ಒಂಚೂರು ಸಲಿಗೆ ಕೊಟ್ರೆ ನೀವು ಬಂದು ನಮ್ ತಲೆ ಮೇಲೆ ಕೂತ್ತೀರಾ. ಆವಾಗ ಆ ಟೈಮಲ್ಲಿ ರಾಕ್ಷಸರು ಎಲ್ಲ ಇದ್ದಾಗ ಅಮ್ಮನ ಬಂದು ನಿನ್ ತಲೆ ಮೇಲೆ ಜಾಗ ಕೊಡು ಅಂತ ಕೇಳಿದಾಗ ಅವರು ಇಲ್ಲ, ನನ್ನ ತಲೆ ಮೇಲೆ ನನ್ನ ತಂಗಿ ಕೂತಿದ್ದಾಳೆ, ನಿನಗೆ ಎಲ್ಲಿ ಜಾಗ ಕೊಡ್ಲಿ ಅಂತ ಹೇಳ್ಬಿಟ್ಟು ಅಮ್ಮನ ತಂಗಿನ ತಲೆ ಮೇಲೆ ಕೂರ್ಸ್ಕೊಂಡಿರೋದು. ಆತರ. ಇವಾಗ ಲಕ್ಷ್ಮೀ ದೇವಿ ಅಂತ ಅಂದ್ರೆ ನಾನು ಎಲ್ಲಾ ಕಡೆ ನೋಡಿದೀನಿ, ಹೊಲ್ಸು ಆಗಲ್ಲ ಅಂದ್ರೆ ಅಷ್ಟು ಶ್ರೇಷ್ಠವಾಗಿ ಲಕ್ಷ್ಮೀ ದೇವಿ ಇರುತ್ತೆ. ಬಟ್ ಇಲ್ಲಿರೋ ದೇವ್ರಿಗೆ ವಲಸೆ ಆಗ್ಬೇಕು ಅಂದ್ರೆ ಪ್ರಾಣಿ ಬಲಿನೇ ಬೇಕಲ್ಲ, ಹೇಗೆ ಸರ್ ಇದು? ಹೌದು, ಅದು ಅವಾಗಿಂದ ನಡ್ಕೊಂಡ್ ಬಂದಿರೋದು. ಇಲ್ಲಿ ಬೂತ್ಗಳೆಲ್ಲ ಇದಾವೆ, ನಿಮ್ ಕಂಬದಲ್ಲೆಲ್ಲ ಬೂತ್ಗಳಿದಾವೆ. ಆ ಬೂತ್ಗಳೆಲ್ಲ ಒಂದ್ಸಲ ಅಮ್ಮನ ಪ್ರಾರ್ಥನೆ ಮಾಡ್ಕೊಂಡು
ಎಲ್ಲ ಈ ಊರಿಗೆ ಒಳ್ಳೇದಾಗಬೇಕು ಅಂದ್ರೆ ನೀನು ಸೇವನೆ ಮಾಡ್ಬೇಕು ಅಂತ ಕೇಳಿದಾಗ ಅಮ್ಮನವರು ಸರಿ ಆಯ್ತು, ನಾನು ಇಲ್ಲ ಈ ರೂಪದಲ್ಲಿ ಇದ್ರು ನಿಮಗೋಸ್ಕರ ಜನಗಳಿಗೂ ಒಳ್ಳೇದಾಗ್ಲಿ ಅಂತ ನಾನು ಸೇವನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗಿಂದ ಅಮ್ಮನವ್ರಿಗೆ ಬಲಿ ಪ್ರತಿಯೊಂದು ಅವಾಗಿಂದ ನಡ್ಕೊ ಬಂದಿರೋದು. ಆ ತರ ಅಂದ್ರೆ ಬಲಿಗೆ ಇದಾಗಿದ್ದು ಈಗ ಕಂಬದಲ್ಲಿ ಏನಿದಾವಲ್ಲ ಅವ್ರ ಕಡೆಯಿಂದ. ಓಕೆ, ಓಹೋ. ಇವಾಗ ನಾವ್ ಹೇಳೋದಾದ್ರೆ ಈಗ ಲಕ್ಷ್ಮೀ ದೇವಿ ಯಾರ ಹೆಂಡತಿ? ಲಕ್ಷ್ಮೀದೇವಿ ನರಸಿಂಹಸ್ವಾಮಿ ಅಂತ ಇಲ್ಲಿ 2 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ 2 ಕಿಲೋಮೀಟರ್ ಆ ನರಸಿಂಹಸ್ವಾಮಿ ಪತ್ನಿನೇ ಮಳಲಿ ಅಮ್ಮ. ಮಳಲಿ ಅಮ್ಮ. ಓಹೋ. ಅದು ಅಮ್ಮನವರು ಇದು ವಿಜಯದಶಮಿ ದಿವಸ ಆಯುಧ ಪೂಜೆ ಕಳೆದ ವಿಜಯದಶಮಿ ದಿವಸ ಅಲ್ಲಿ ವರ್ಷಕ್ಕೊಂದ್ಸಲ ಅಲ್ಲಿಗೆ ಹೋಗಿ ಅವರು ಗಂಡನ್ ನೋಡಿ ಆ ಊರು ಮೆಳ್ಳಳ್ಳಿ ಅಂತ ಇದೆ, ಆ ಊರವರೆಲ್ಲ ಮಡ್ಲಕ್ಕಿ ಕೊಡ್ತಾರೆ. ಅವ್ರ ಊರವರೆಲ್ಲ ಮಡ್ಲಕ್ಕಿ ಎತ್ಕೊಂಡು ಮತ್ತೆ ಮರುದಿನ ಬೆಳಗ್ಗೆ ಸನ್ನಿಧಾನಕ್ಕೆ ಬರ್ತಾರೆ. ಏನ್ ಸರ್ ಇದು? ಮತ್ತೆ ಹೇಳೋದಾದ್ರೆ ಸರ್ ಇಲ್ಲಿ ನಡೆದಿರ್ತಕ್ಕಂಥ ಪವಾಡಗಳು ಯಾವ ತರ ಸರ್? ಪವಾಡಗಳು ಅಂದ್ರೆ ನಿಮ್ ಮಕ್ಳಾಗದೆ ಇಲ್ದವ್ರ ಮಕ್ಳಾಗಿದೆ, ಮದ್ವೆ ಆಗದಿಲ್ದವ್ರಿಗೆ ಮದ್ವೆ ಆಗಿದೆ, ಇನ್ನ ಗಾಳಿ ಶಂಕೆ ಅವ್ರು ಅದು ಕ್ಲಿಯರ್ ಆಗಿದೆ. ಮತ್ತೆ ನೀವು ಏನೇ ಕೆಲಸ ಅನ್ಕೊಂಡಿರೋ ನನಗೆ ಈ ತರ ಕೆಲಸ ಆಗ್ಬೇಕು, ನಾನು ಈ ತರ ಹಂದಿ ಅರ್ಕೆ ಕೊಡ್ತೀನಿ, ಕೋಳಿ ಅರ್ಕೆ ಕೊಡ್ತೀನಿ, ಮರಿ ಅರ್ಕೆ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊ ಹೋದ್ರೆ ಅವ್ರಿಗೆ ಆತರ ಕೆಲಸಗಳು ಆಗಿದೆ. ಓ ಆತರ ಪ್ರಾಣಿ ಬಲಿ ಅಂದ್ರೆ ತುಂಬಾ ಇಷ್ಟ ಇವಳಿಗೆ, ಹಾಗಾಗಿ ಹಂದಿಗೆ ಬೇಗ ಒಳ್ಳೆಯದವಳು. ಹೌದಾ? ಹಂದಿಗೆ ಬೇಗ ಒಲಿತಾರೆ, ಅರ್ಕೆ ಕಟ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲಿ ವಿಶೇಷ ದಿವಸಗಳು ಯಾವ ದಿವಸ ಪೂಜೆಗಳಾಗುತ್ತೆ ಅಂದ್ರೆ ಜಾಸ್ತಿ ಜನ ಸೇರ್ತಕ್ಕಂಥದ್ದು ಯಾವಾಗ? ಜಾಸ್ತಿ ಜನ ಸೇರ್ತಾರೆ ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬಾ ಜನ ಸೇರ್ತಾರೆ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಸರ್. ಮತ್ತೆ ಇವಾಗ ಧನುರ್ಮಾಸ ನಡೀತಾ ಇದೆ, ಈ ಧನುರ್ಮಾಸದ ಬಗ್ಗೆ ಹೇಳೋದಾದ್ರೆ ತಾಯಿಗೆ ಯಾವ ತರ? ಧನುರ್ಮಾಸದಲ್ಲಿ ಅಮ್ಮನವ್ರಿಗೆ ವಿಶೇಷ ಪೂಜೆ ನಡೆಯುತ್ತೆ. ಅಂದ್ರೆ ಮಾಮೂಲಿ ಹೊರಗಡೆ ಎಲ್ಲ 6 ಗಂಟೆ 5 ಗಂಟೆಗೆ ಪೂಜೆ ಮಾಡ್ತಾರೆ. ನಾವಿಲ್ಲಿ ಮಧ್ಯರಾತ್ರಿ 12 ಗಂಟೆಯಿಂದ ಪೂಜೆ ಮಾಡ್ತೀವಿ. ಮಧ್ಯರಾತ್ರಿ 12 ಗಂಟೆ ಧನುರ್ಮಾಸ ಟೈಮಲ್ಲಿ ಮಾತ್ರ. ಓಹೋ. ಅಂದ್ರೆ ಧನುರ್ಮಾಸದ ಟೈಮಲ್ಲಿ 12 ಗಂಟೆ ನೈಟು. ಮೊದಲನೇ ದಿನ 12 ಗಂಟೆ, ಆಮೇಲೆ 12:15, 1 ಗಂಟೆ ಈ ತರ ಬರುತ್ತೆ. ಲಾಸ್ಟಿಗೆ ಮುಗಿಯೋ ದಿನಕ್ಕೆ ಕರೆಕ್ಟ್ ಆಗಿ 6 ಕಾಲಿಗೆ ಬಂದಿರುತ್ತೆ. 6 ಕಾಲಿಗೆ ಬಂದಿರುತ್ತೆ. ಓ ಏನ್ ಸರ್ ಇದು ಕೇಳಕ್ಕೆ ಏನೋ ಒಂಥರ ಆಗುತ್ತಲ್ಲ ನಮ್ಗೆ. ನೈಟ್ 12 ಗಂಟೆ ಪೂಜೆ ಮಾಡಿಸ್ಕೊತಾಳೆ ಆ ತಾಯಿ ಅಂತಂದ್ರೆ ಅದೊಂಥರ ಮಿರಾಕಲ್ ಅಲ್ವಾ? ಅಪ್ಪ. ಮತ್ತೆ ಲಕ್ಷ್ಮೀ ದೇವಿ ಈ ಜಾಗಕ್ಕೆ ಬಂದು ನೆಲೆಸಿದ್ದೆಲ್ಲ ಹೇಳಿದ್ರಿ. ಮತ್ತೆ ಇಲ್ಲಿ ಸುಮಾರು ಜನ ಮದುವೆ ಆಗಿರೋರು ಬಂದು ಬೀಗ್ರೂಟಗಳನ್ನ ಇಲ್ಲೇ ಮಾಡ್ಕೋತಾರೆ. ಬೀಗ್ರೂಟ ಅಂತ ಅಂದ್ರೆ ಈಗ ಮದುವೆ ಆದ್ಮೇಲೆ ಕರ್ನಾರೆ, ಈಗ ನಿಮ್ ಸೈಡ್ ಕರ್ನಾರೆ ಅಂತ ಕರಿಬಹುದು, ಅಥವಾ ಬೇರೆ ತರ ಈಗ ಪಾರ್ಟಿ ತರ ಅನ್ಕೋಬಹುದು, ಏನಾರ ಅನ್ಕೋಬಹುದು. ಅದನ್ನ ಜಾಸ್ತಿ ಇಲ್ಲಿ ಮಾಡ್ತಾರಲ್ಲ, ಏನ್ ಸರ್ ಅದು? ಅದಕ್ಕೊಂದು ಕತೆ ಇದೆ. ಈಗ ನಿಮಗೆ ಹೆಣ್ಣು ಸಿಕ್ಕಿರಲ್ಲ, ಅಮ್ಮನ ಹತ್ರ ಬಂದು ಅಪ್ನೆ ಕೇಳ್ತಾರೆ, ನನಗೆ ಹೆಣ್ಣು ಸಿಕ್ಕಿದ್ರೆ ಇಲ್ಲೇ ಬೀಗ್ರೂಟ ಮಾಡ್ತೀನಿ, ನಿನಗೆ ಪಾಶನ ಕೊಡ್ತೀನಿ. ಪಾಶನ ಅಂದ್ರೆ ಒಂದು ಕುಕ್ಕೆಲ್ಲ ಅನ್ನ ತಗೊಬಂದ್ಬಿಟ್ಟು ಅಮ್ಮನ ಮುಂದೆ ದಬಾಕ್ತಾರೆ. ಅದು ಅಮ್ಮಂಗೆ ಒಪ್ಪಿಗೆ ಆಗಿದ್ರೆ 4 ಭಾಗ ಆಗುತ್ತೆ. 4 ಭಾಗ ಆಗುತ್ತೆ. ಅದ್ರ ಮೇಲೆ ಅವ್ರ ಏನ್ ಅರ್ಕೆ ಮಾಡ್ಕೊಂಡಿರ್ತಾರೆ, ಮರಿ ಮಾಡ್ಕೊಂಡಿರ್ತಾರೋ, ಹಂದಿ ಮಾಡ್ಕೊಂಡಿರ್ತಾರೋ, ಅದನ್ನ ಮಟನ್ ಅದ್ರ ಮೇಲೆ ಹಾಕ್ಬಿಟ್ಟು ಅಮ್ಮನವ್ರಿಗೆ ತೆಳಗೆ ತೋರಿಸ್ತಾರೆ. ಅದು ಅಮ್ಮ ಅವ್ರ ಕೆಲಸ ಆಗಿದ್ರೆ ಅವ್ರು ಬಂದು ಇಲ್ಲಿ ಇದ್ ಮಾಡ್ಕೊ ಹೋಗ್ತಾರೆ. ಸರ್ ಯಾವ ಸರ್ ಇದು ಅಂದ್ರೆ ಏನೋ ಅನ್ನೋದು ಕುಕ್ಕೆನ ಮಡುತ್ತಾರೆ, ಎಲೆ ಹಾಕ್ತಾರೆ, 9 ಬಾಳೆದೆಲೆ ಹಾಕ್ಬಿಟ್ಟು ಕುಕ್ಕೆನ ದಬಾಕ್ತಾರೆ. ಅಮ್ಮಂಗೆ ಒಪ್ಪಿಗೆ ಆಗಿದ್ರೆ 4 ಭಾಗ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಅಪ್ಪ ಏನ್ ಸರ್ ಇದು? ಇದನ್ನ ನೋಡ್ಲೇಬೇಕು ಸರ್ ಯಾವಾಗಲ್ಲ ಬಂದ್ರೆ. ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಜನಗಳಿಗೆ ತೋರಿಸ್ಬೇಕಲ್ಲ ಅದನ್ನ ಯಾವ ತರ ಇದಿರುತ್ತೆ. ವಾರದ ದಿವಸದಲ್ಲಿ ಜಾಸ್ತಿ ಇರುತ್ತೆ. ಹೌದಾ? ಮಂಗಳವಾರ, ಶುಕ್ರವಾರ, ಭಾನುವಾರ ಟೈಮ್ ಜಾಸ್ತಿ ಇರುತ್ತೆ. ಅದು ಸೂಪರ್. ಅಂದ್ರೆ ಮದುವೆ ಆಗಿ ಹೆಣ್ಣು ಅದೇ ದೇವ್ರು ಹೆಣ್ಣು ಗಂಡು ಸಿಕ್ಲಿ ಅಂತ ಮಾಡ್ಕೋಬಹುದು, ಗಂಡು ಹೆಣ್ಣು ಸಿಕ್ಲಿ ಅಂತ ಮಾಡ್ಕೋಬಹುದು. ಅದ ಅವ್ರಿಗೆ ಏನಾರ ಅನ್ಕೊಂಡ್ರೆ ಆದ್ರೆ ಅದ್ ಬಂದ್ಬಿಟ್ಟು ಪಾಶನ ಅದನ್ನೇ ಬೀಗ್ರೂಟ ಅಂತ ಹೇಳ್ಬಿಟ್ಟು ಜೋರಾಗಿ ಮಾಡ್ತಾರೆ ಅಷ್ಟೇ. ಅಂದ್ರೆ ಪಾಶನ ಕೊಡೋದು ಅಮ್ಮಗ್ ಪಾಶನ ಕೊಡ್ಬೇಕಾದ್ರೆ ಅದೇ ಖರ್ಚು ಎಲ್ಲ ಆಗುತ್ತಲ್ಲ, ಬೀಗ್ರೂಟ ಅದನ್ನೆಲ್ಲ ಮಾಡ್ಕೊ ಹೋಗ್ತಾರೆ. ಕೇಳೋದು ಅಂತ ಅಪ್ಪನ ಯಾವ ತರ ಕೇಳೋದು ಅಮ್ಮಂಗ? ಅಮ್ಮನವ್ರೀಗ ನಿಮ್ ಮನ್ಸಲ್ಲಿ ಏನೋ ಒಂದ್ ಕೆಲಸ ಆಗ್ಬೇಕಾಗಿರುತ್ತೆ. ಒಂದ್ ಗೌರ್ಮೆಂಟ್ ಕೆಲಸನೇ ಅನ್ಕೊಳ್ಳಿ, ಗೌರ್ಮೆಂಟ್ ಕೆಲಸ ಆಗುತ್ತೆ ನನಗೆ ಆಗುತ್ತೆ ಅನ್ನೋದಾರೆ ಬಲ್ಗಡೆ ಕೊಡು, ಆಗಲ್ಲ ಲೇಟ್ ಆಗುತ್ತೆ ಅನ್ನೋದಾರೆ ಎಡಗಡೆ ಕೊಡು. ಆದ್ರೆ ಇಂಥದ್ ಮಾಡ್ತೀನಿ, ನನ್ ಕೆಲಸ ನೀನ್ ಮಾಡ್ಕೊಡ್ತಿದ್ಯಾ, ನಿನಗೆ ಹಂದಿ ಕೊಡ್ತೀನಿ, ಕುರಿ ಕೊಡ್ತೀನಿ, ಹಂಗ ಆಸೆ ತೋರ್ಸ್ಬೇಕು ಅಮ್ಮಗೆ. ಆಸೆ ತೋರ್ಸಿ ಅವಳ ಏನಾರು ನಿಮ್ ಕೆಲಸ ಆಗುತ್ತೆ ಅನ್ನೋದಾರೆ ಬಲ್ಗಡೆ ಕೊಡ್ತಾಳೆ, ಇಲ್ಲ ಆಗಲ್ಲ ಲೇಟ್ ಅನ್ನೋದಾರೆ ಎಡಗಡೆ ಕೊಡ್ತಾಳೆ. ಓ ಏನ್ ಸರ್ ಇದು? ಕ್ಯಾಲಮ್ಮ ದೇವಿ. ಮತ್ತೆ ಇವಾಗ ಲಕ್ಷ್ಮೀ ದೇವಿ ಸ್ಟ್ರೈಟ್ ನೋಡಿದ್ರೆ ಇನ್ನೊಂದು ದೇವ್ರಿದೆ, ಆ ದೇವ್ರ ಬಗ್ಗೆ ಹೇಳೋದಾದ್ರೆ ಕಂಬುದ್ರಾಯ ಅಂತ. ಅದು ಅಮ್ಮದವ್ರ ಮೈದ್ನ ಈ ಅಮ್ಮ ಒಂದೇ ಇರ್ತಾರಲ್ಲ, ನರಸಿಂಹಸ್ವಾಮಿ ಅವರು ಇಲ್ಲಿ ಅಮ್ಮ ನಾನ್ ವೆಜ್ ತಿಂತಾರೆ ಅಂತ ಹೇಳ್ಬಿಟ್ಟು 2 ಕಿಲೋಮೀಟರ್ ಇಂದ ಆಚೆ ಹೋಗಿ ನೆಲೆಸಿರೋದು. ಇಲ್ಲಿ ಅಮ್ಮನವ್ರಿಗೆ ಕಾವಲು. ಈಗ ಹೆಣ್ಮಕ್ಳು ನೀವು ಯಾರು ಒಬ್ರು ಮನೆ ಎಷ್ಟು ದಿವಸ ಬಿಟ್ಟಿರ್ತೀರಾ? ಮನೇಲಿ ಯಾರು ಹೆಣ್ಮಕ್ಳಿದ್ರೆ ಯಾರು ಒಬ್ರು ಅಪ್ಪನೋ ಇಲ್ಲ ಅಣ್ಣನೋ ತಮ್ಮನೋ ಬಿಟ್ಟು ಇರ್ತೀರಾ. ಆ ಟೈಪ್ ಅಲ್ಲಿ
ನರಸಿಂಹಸ್ವಾಮಿ ಅವ್ರ ತಮ್ಮನ್ನ ಇಲ್ಲಿ ಅಮ್ಮನೂರ್ ಕಾವಲಿಗೆ ಬಿಟ್ಟು ಹೋಗಿರೋದು. ಕಂಬದರಾಯ ಅಂತ ನನ್ನ ಹೆಡ್ತಿನ ನೀನು ನೋಡ್ಕೊಂಡಿರಪ್ಪ ಅಂತ ಹೇಳ್ಬಿಟ್ಟು ಅಮ್ಮನವ್ರ ಕಾವಲಿಗೆ ಬಿಟ್ಟು ಹೋಗಿರೋದು. ಆ ದೇವರಿಗೆ ನಾನ್ ವೆಜ್ ಆಗೋದಿಲ್ಲ, ನಾನ್ ವೆಜ್ ಆಗಲ್ಲ. ಹಣ್ಣು ತುಪ್ಪ ಮೊಸರನ್ನ ಗಿಣ್ಣ ತಳಿಗೆ ಕೊಡೋದು, ಅದು ಕೊಡೋದಿದ್ರೆ ಈಗ ಗಿಣ್ಣು ಬೆಲ್ದನ್ನ ಮೊಸರನ್ನ ಆತರ ಕೊಡ್ತೀರಾ. ಬೇಲೂರು ಚೆನ್ನಕೇಶವ ಸ್ವಾಮಿಗೂ ಮತ್ತೆ ಇಲ್ಲಿರ್ತಕ್ಕಂಥ ಮಳಲಿ ಲಕ್ಷ್ಮೀ ದೇವಿಗೂ ಇರ್ತಕ್ಕಂಥ ಸಂಬಂಧ ಏನಿದೆ? ಅಮ್ಮನ್ಗೂ ಬೇಲೂರು ಚೆನ್ನಕೇಶವ ಸ್ವಾಮಿಗೂ ಮದುವೆಗಿಂತ ಮುಂಚೆ ಪ್ರೀತಿ ತರ ಇತ್ತು. ಅಲ್ಲಿಂದ ಚೆನ್ನಕೇಶವ ಸ್ವಾಮಿ ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಆ ಟೈಮಲ್ಲಿ ಅಮ್ಮನ್ ಕಳ್ಸನೋ ಇಲ್ಲ ಆರ ತಗೊಂಡೋಗಿ ಹಾಕ್ತಾ ಹೋದ್ರೆ ಅಲ್ಲಿ ತೇರು ಉಳ್ಳಲ್ಲ. ತೇರು ಉಳ್ತಿರ್ಲಿಲ್ಲ ಅವಾಗ. ಈಗ ಸಾಮಾನ್ಯ ಆಗುತ್ತೆ, ಅವಾಗಿನ ಟೈಮಲ್ಲಿ ಆಗ್ತಿರ್ಲಿಲ್ಲ. ಅಮ್ಮನ ಹೆಸರು ಹೇಳ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಅಮ್ಮನ ಬುಕ್ಕು ಇದೆ, ಬುಕ್ ಎಲ್ಲ ಸಿಗುತ್ತೆ. ಅದ್ರಲ್ಲೂ ಉಲ್ಲೇಖ ಮಾಡಿದ್ದಾರೆ. ಮಳಲಿ ವಸಂತ್ ಕುಮಾರ್ ಅಂತ ಅವರು ಲೇಖನಕಾರರು, ಅವ್ರು ಅದ್ರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಅಮ್ಮನ ಹೆಸರು ಹೇಳಿ ಕೂಗಿ ಅಲ್ಲಿ ಅಮ್ಮಂಗೆ ಇದಾಕಿದ್ಮೇಲೆನೆ ತೇರು ಉಳ್ತಾ ಇತ್ತಂತ. ಅಂದ್ರೆ ಆ ದೇವ್ರ ಮೇಲೆ ಈ ಹೂವಿನಾರ ತಗೊಂಡೋಗಲ್ಲ ಹಾಕಿದ್ರೆ ಮಾತ್ರ ರಥ ಮುಂದಕ್ಕೆ ಹೋಗ್ತಿದ್ದು. ಇವಾಗ್ಲೂ ಬಂದ್ ತಗೊಂಡ್ ಹೋಗ್ತಾರೆ, ಆದ್ರೆ ಯಾವಾಗ ತಗೊಂಡ್ ಹೋಗ್ತಾರೆ, ಯಾವ ಟೈಮಲ್ಲಿ ತಗೊಂಡ್ ಹೋಗ್ತಾರೆ ಅಂತ ಗೊತ್ತಿಲ್ಲ. ಆತರ ಅವ್ರು ಬಂದಿರೋದು ನಮಗೂ ಗೊತ್ತಿರಲ್ಲ, ಅವ್ರ ಪಾಡಿ ಅವ್ರು ಬರ್ತಾರೆ ತಗೋವಾಗ ಹಾಕ್ತಾರೆ. ಓಕೆ, ಇವಾಗ ನಮ್ ಜೊತೆ ಇರ್ತಕ್ಕಂಥದ್ದು ಹೇಮಂತ್ ಐನಾರು. ಇವಾಗ ನೆಕ್ಸ್ಟ್ ಮುಂದದು ಅವ್ರು ಹೇಳಿರ್ತಕ್ಕಂಥ ಇತಿಹಾಸದಲ್ಲಿ ಇನ್ನೊಂದ್ ಸ್ವಲ್ಪ ಆಡಪ್ ಗಳಿದಾವೆ, ಅದನ್ನ ಏನೇನು ಅಂತ ಇವಾಗ ಕೇಳ್ತಾ ಹೋಗೋಣ. ದೇವಸ್ಥಾನ ಆದ್ರೂ ಪೂರ್ವಕ್ಕಿರುತ್ತೆ ಅಥವಾ ಪಶ್ಚಿಮಕ್ಕಿರುತ್ತೆ. ಆದ್ರೆ ಇವಾಗ ಆಂಜನೇಯ ಸ್ವಾಮಿ ಮಾತ್ರ ದಕ್ಷಿಣಕ್ಕೆ ಬಾಗಿಲಿರುತ್ತೆ, ಬಟ್ ಇಲ್ಲೂ ಕೂಡ ದಕ್ಷಿಣಕ್ಕೆ ಬಾಗಿಲಿದೆಯಲ್ಲ, ಯಾವ ತರ ಇದು? ಇದು ಅಮ್ಮನವ್ರು ಬಂದು ಚೌಡಿ ಅವತಾರ. ಚೌಡಿ ಅಂದ್ರೆ ಮಾ ಕಾಳಿ. ಅವಳಿಗೆ ಚೌಡಿ ಯಾವುದೇ ಬಲಿ ಬೇಕೇ ಬೇಕು ನೋಡಿ. ಅವಳಿಗೆ ಕಾಳಿಗೂ ಅಷ್ಟೇ ಬಲಿ ಬೇಕೇ ಬೇಕು. ಅಮ್ಮನವ್ರು ಬಂದು ಶಾಂತರೂಪಿ ಇಲ್ಲ ಇಲ್ಲಿ. ಲಕ್ಷ್ಮಿ ಶಾಂತರೂಪಿ, ಆದ್ರೆ ಅಮ್ಮನವ್ರು ಇಲ್ಲಿ ನೆಲೆಸಿರೋದು ಶಾಂತರೂಪಿ ಅಲ್ಲ. ಶಂಖ ಚಕ್ರ ಗದೆ ಅವಳು ಇಟ್ಕೊಂಡ್ರೆ, ಶಂಖ ಚಕ್ರ ಗದೆ ಹಿಡ್ಕೊಂಡ್ತಾಳೆ. ಲಕ್ಷ್ಮಿ ಆದ್ರೆ ಮಾಮೂಲಿ ಶಾಂತರೂಪಿ ನೆಲೆಸಿರ್ತಾಳೆ, ಶಾಂತರೂಪಿ ನೆಲೆಸಿಲ್ಲ ಅವಳು. ದಕ್ಷಿಣ ಬಂದು ಯಮನ್ ದಿಕ್ಕು. ಯಮ ಅಂದ್ರಲ್ಲಿ ಸಾವು ನೋವುಗಳೇ ಜಾಸ್ತಿ. ಆ ಸಾವು ನೋವಿಗೆ ಸವಾಲಾಕಿ ನಿಂತವಳು ಅಮ್ಮ ಲಕ್ಷ್ಮೀ ದೇವಿ. ಹಂಗಾಗಿ ಇವಳು ಶಾಂತಿಯಾಗಿ ಇರ್ಬೇಕು ಅಂತಾನೆ ನಾವಿಲ್ಲಿ ಬಲಿ ಹಾಕೋದು. ನಾವೇನಾರ ಬಲಿ ಹಾಕೋದ್ ನಿಲ್ಸಿದ್ರೆ ಇಲ್ಲಿ ನಮ್ಮ ಮನೆಗಳಲ್ಲಾದ್ರೂ ಆಯ್ತು, ಇಲ್ಲ ಊರಲ್ಲಾದ್ರೂ ಆಯ್ತು, ಅವು ನೆಮ್ಮದಿಯಾಗಿರಲ್ಲ. ಇವಾಗ ಮನೆ ದೇವ್ರು ಇರ್ತಾರಲ್ಲ, ಅವ್ರಾದ್ರೂ ಬಂದು ಕೋಳಿ ತಳಿಗೇನಾದ್ರು ಮಾಡ್ಕೊಂಡು ಹೋಗ್ಬೇಕು ಇವಳಿಗೆ, ಅವ್ರ ಮನೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ. ಇವಳಿಗೆ ಎಷ್ಟು ನಾವು ರಕ್ತ ಹರಿಸ್ತೀವಿ ಅಷ್ಟು ನಾವು ನೆಮ್ಮದಿಯಾಗಿರ್ತೀವಿ, ನಮಗೆ ಅಭಿವೃದ್ಧಿ ಅಷ್ಟು ಕೊಡ್ತಾಳೆ ಅವಳು. ಅಮ್ಮನವರ ಸಂಚಾರ ಹೇಗಿದೆ? ನಾಗರ ಸರ್ಪ ರೂಪದಲ್ಲಿದೆ. ಇಲ್ಲಿ ಸರ್ಪ ಮಧ್ಯರಾತ್ರಿಲಿ ಸುಮಾರು ತುಂಬಾ ಜನ ನೋಡಿದ್ದಾರೆ. ಸರ್ಪ ಹೋಯ್ತು ಅಂತ ಹೇಳಿದ್ರು ಇದಾರೆ. ಅವ್ನ ಸಂಚಾರ ಸರ್ಪ ರೂಪದಲ್ಲಿ ಇದೆ. ದೇವಸ್ಥಾನದ ಒಳಗಡೆ ಏನಾದ್ರು ಬರುತ್ತೆ, ಇಲ್ಲ ಹೊರಗಡೆ ಮಾತ್ರ? ಜಾಸ್ತಿ ಕಾಂಪೌಂಡ್ ಮೇಲ್ಗಡೆ ಇರ್ತದೆ. ಮೇಲ್ಗಡೆ ಅಮ್ಮನ ಸಂಚಾರನೆ ಮೇಲ್ಗಡೆ. ಅವಳು ಇಲ್ಲಿ ಒಳಗಡೆ ಬಂದು ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡ್ತಿರ್ತಾಳೆ, ಕಡೆ ಎಲ್ಲಾ ಕಡೆ ಒಂದು ಸುತ್ತು ನೋಡ್ತಿರ್ತಾಳೆ ಸರ್ಪ ರೂಪದಲ್ಲಿ. ನಾನು ಇದನ್ನ ನಾವು ನೋಡಿಲ್ಲ, ಕೇಳ್ಪಟ್ಟಿದ್ದೀನಿ. ಅಂದ್ರೆ ನಮ್ಮ ತಾತ ಮುತ್ತಾತ ಅವ್ರ ಬೈಲೆಲ್ಲ ಕೇಳಿದೀನಿ. ಅಮ್ಮನವರು ಹಿಂಗೆ ಜಾಗೃತ ಸಂಚಾರ ಮಾಡ್ತಾರೆ, ಮೇಲ್ಗಡೆ ಬಂದು ಅಲ್ಲಿ ಗಡ್ಗಮ್ಮ ಹತ್ರ ನಿಂತ್ಕೊಂಡು ಸುತ್ತಲೂ ಊರೆಲ್ಲ ನೋಡ್ತಾಳೆ ಅನ್ನೋದ್ ನೋಡಿ ಕೇಳ್ಪಟ್ಟಿದ್ದೀನಿ ನಾನು. ನಿಮ್ಗೆ ಯಾವ್ದಾದ್ರು ಕನ್ಸಲ್ ಬಂದಿರ್ತಕ್ಕಂಥದ್ದು ಆ ಅಮ್ಮನವರು ಯಾವ ತರ ಇದೆಯಾ? ಅಮ್ಮನವ್ರದ್ದು ತುಂಬಾ ಶಕ್ತಿ ಇದೆ. ಹೇಳ್ಬೇಕು ಅಂದ್ರೆ ನಮಗೆ ಅಷ್ಟು ಅನುಭವ ಆಗಿಲ್ಲ. ನಮಗೆ ಅನುಭವ ಆಗಿರೋ ನಾನ್ ನಿಮ್ಗೆ ಹೇಳ್ಕೊತಾ ಇದೀನಿ ಅಷ್ಟೇ. ಇಲ್ಲಿ ಚಂಡಿ ಹೋಮ ಅಂತ ಮಾಡಿದ್ದು. ಒಬ್ರು ನಮಗೆ ಚಂಡಿ ಹೋಮ ಮಾಡಕ್ ಮುಂಚೆ 45 ದಿನ ವ್ರತ ಮಾಡ್ಬೇಕು ಅಂತ ಯಾರೊಬ್ರು ಬನ್ನಿ ಅಂತ ಹೇಳಿದ್ರು ನಮಗೆ, ಒಬ್ರು ಅರ್ಚಕರು. ಅವ್ರು ಏನ್ ಮಾಡೋದು, ನಮಗೆ ಒಂದು ಈ ತರ ಮಂತ್ರ ಅಂತ ಈ ತರ ಮಂತ್ರನ ನಿಮ್ ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆ ಒಳಗಡೆ ಪೂಜೆ ಮಾಡ್ಬೇಕು ನೀನು ಅಂತ ಹೇಳಿದ್ರು. ನಾವು ಸರಿ ಅಂತ ಮನೇಲೆ ಮಾಡಿ ಅಂತ ಹೇಳಿದ್ರು. ಬೆಳಿಗ್ಗೆ ಮತ್ತೆ ಸಂಜೆ 101 ಸಲ ಪಠಣ ಮಾಡ್ಬೇಕು ಮಂತ್ರ ಅಂತ ಹೇಳಿದ್ರು. ಆ ಮಂತ್ರ ಪಠಣ ಮಾಡ್ಬೇಕಾದ್ರೆ ನನಗಾಗಿದ್ದ ಅನುಭವ, ನಮ್ಮನೆ ಬಾಗ್ಲು ಮನೆ ಚಿಕ್ಕದು, ಯಾರೋ ಡೈರೆಕ್ಟ್ ಒಳಗಡೆ ಬಂದಿದ್ದಾರೆ, ನಮ್ಮ ದೇವ್ರ ಮನೆಗ್ ಬಂದಿದ್ದಾರೆ. ನಾನು ಅಲ್ಲಿ ಕುತ್ಕೊಂಡು ಮಂತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅಷ್ಟು ನನ್ ಕಳ್ದೋಗ್ಬಿಟ್ಟಿದ್ದೀನಿ ಪೂರ್ತಿ ಅದರಲ್ಲಿ. ನಾನೇ ಎಲ್ಲ ಅನ್ಕೊಬಿಟ್ಟಿದ್ದೆ. ಅವ್ರು ಬಂದ್ಬಿಟ್ಟು ಅವ್ರ ಮಾತು ಕೂಗಿದ್ದಾರೆ, ನನ್ಗೆ ಅದ್ ಕೇಳ್ಸಿಲ್ಲ. ನನ್ನ ಹತ್ರ ಬಂದು ಕೂಗಿದ್ದಾರೆ, ಕೇಳ್ಸಿಲ್ಲ ನನಗೆ. ಬಂದ್ಬಿಟ್ಟು ಹಿಂಗ್ ಟಚ್ ಮಾಡ್ದಂಗೆ ನಾನೇನ್ ಮಾಡ್ಬಿಟ್ಟು ಒಂದೇ ಸಲ ಅವ್ರ ಹತ್ರ ಕತ್ತತ್ರ ಕೈ ಹಾಕ್ತಂಗೆ. ನನಗೆ ಏನಾಗ್ತದೆ, ನನ್ ಬಾಡಿ ನನ್ಗೆ ಗೊತ್ತಾಗ್ತಿದೆ ನಾನೇ ಅಂತ. ನನ್ ಕೈ ಕಂಟ್ರೋಲ್ ಸಿಗ್ತಿಲ್ಲ, ನಾನ್ ಕಂಟ್ರೋಲ್ಗೆ ಸಿಗ್ತಿಲ್ಲ. ಅದೊಂದು ಅನುಭವ ಚೆನ್ನಾಗಿದೆ ನನಗೆ. ಆಮೇಲೆ ಇನ್ನೊಂದು, ಅಮ್ಮನವರು ಸರ್ಪ ಅಂತ ಹೇಳಿದ್ರಲ್ಲ, ಅಮ್ಮನವರು ನನಗೆ ತುಂಬಾ ನೀಟಾಗಿ ಕಾಣಿಸ್ಕೊಂಡಿದ್ದಾರೆ. ಕೆಳಗಡೆ ನಿಧಿ ಇದೆ ಅಮ್ಮನವ್ರದ್ದು ಪೂರ್ತಿ. ಕೆಳಗಡೆ ಅಮ್ಮನವರು ಆ ನಿಧಿ ಮೇಲೆ ಅಮ್ಮನವ್ರು ಇದಾರೆ. ನಿಧಿ ಮೇಲೆ ನನಗೆ ಕಾಣಿಸ್ಕೊಂಡಿರೋ ರೀತಿ ನಾನು ಹೇಳ್ತಿರೋದು. ಅದ್ ಸತ್ಯನ ಸುಳ್ಳ ನನಗೆ ಗೊತ್ತಿಲ್ಲ. ನನಗೆ ಒಟ್ಟು ಆ ರೀತಿಲಿ ಕಾಣಿಸ್ಕೊಂಡಿದ್ದಾಳೆ. ಕೆಳಗಡೆ ಪೂರ್ತಿ ನಿಧಿ ಇದೆ, ಚಿನ್ನ
ಹಣ ಎಲ್ಲ ವೈಟ್ ಎಲ್ಲ ಇದೆ ಪೂರ್ತಿ. ಅಮ್ಮ ಅದ್ರ ಮೇಲೆ ಕೂತಿದ್ದಾಳೆ. ಆಮೇಲೆ ಅಮ್ಮನ ಇನ್ನೊಂದು ರೂಪ ಅಂತ ನೀವು ನಾಗರು ಸರ್ಪ ರೂಪ ಅಂತ ಹೇಳಿದ್ರಲ್ಲ, ಅಮ್ಮನವ್ರು ಅದು ಕಾಣಿಸ್ಕೊಂಡಿಲ್ಲ ನನಗೆ ಪೂರ್ತಿ. ಅಮ್ಮನವ್ರು ಇವಾಗ ಈ ವಿಗ್ರಹ ಹಿಂಗಿದೆಯಲ್ಲ, ಅಲಂಕಾರದ ಮೇಲೇನೆ ಬಂದು ಅಮ್ಮನವ್ರು ಹಿಂಗೆ ಎಡೆದ್ಕೊಂಡು ನಿಂತ ಆ ರೀತಿ ಕಾಣಿಸ್ಕೊಂಡಿರೋ ಅನುಭವ ಆಗಿದೆ ನನಗೆ. ಅದನ್ನ ನಾನು ಯಾರ ಹತ್ರನ ಶೇರ್ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಕೆಲವ್ರು ನಂಬಲ್ಲ. ನಾನು ಅದು ಒತ್ತಾಯವಾಗಿ ಯಾರು ಹೇಳಕ್ ಹೋಗಲ್ಲ. ಯಾಕಂದ್ರೆ ನಮಗೆ ಅನುಭವ ಆಗಿರೋದು ನಮಗೆ ಸರಿ. ನಾನು ಅರ್ಚಕನೇ ಆಗಿದ್ರು ಸಹ ನಾನು ನಂಬ್ತಿರ್ಲಿಲ್ಲ. ನಾನು ಒಪ್ಕೋತೀನಿ, ಹೇಳ್ತೀನಿಲ್ವಾ, ನಾನು ನಂಬ್ತಿರ್ಲಿಲ್ಲ. ನನಗೆ ಯಾವ ರೀತಿ ಆ ತರ ಅನುಭವಗಳು ಆಗಿದ್ದಾವೆ ಅವಾಗ ನಾನು ಅಮ್ಮನವ್ರನ್ನ ಗಟ್ಟಿಯಾಗಿ ನಂಬಕ್ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಯಾರು ದೇವ್ರು ತಿಂಡ್ರೆ ಹಂಗಿಂತ ಅದ್ ಹೇಳ್ತಿರ್ತಾರೆ. ಅದ್ ನಾನು ಹಂಗೆ ಇದ್ದೆ ಮುಂಚೆ, ಉದಾಸೀನ ಮಾಡ್ಕೊಂಡು ನಾನು ಪೂಜೆ ಮಾಡ್ತಿದ್ರು ಸಹ ತುಂಬಾ ಉದಾಸೀನ. ನಾನು ಯಾಕೆ ಮಾಡಬೇಕು, ಏನಾಗುತ್ತೆ ಮಾಡು, ಏನಾಗಲ್ಲ, ಯಾಕೆ ಬರುತ್ತೆ ಅಂತ. ಆಮೇಲೆ ಅಮ್ಮನವ್ರು ಈಗ ಹೇಳ್ತಾರಲ್ಲ ಮೈ ಮೇಲೆ ಬರ್ತಾರ ಅಂತ. ನನಗೊಂದು ಹೇಳಿದ್ನಲ್ಲ ನಿಮಗೆ, ನಮ್ಮ ಮನೆಯಲ್ಲಿ ನನ್ ಬಾಡಿ ನಾನೇ ಇದ್ರು ಕೂಡ ನನ್ ಕಂಟ್ರೋಲ್ ಸಿಕ್ತಿಲ್ಲ. ಅದು ಅವ್ರು ಯಾರು ಡಿಸ್ಟರ್ಬ್ ಮಾಡಕ್ ಬಂದ್ರು ಅವ್ರ ಕತ್ತತ್ರನೇ ಹೋಗಿದೆ ಕೈ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನೀವು. ನಾನು ಅವಾಗ್ಲಿಂದ ನೀಟಾಗಿ ಅಮ್ಮನವ್ರನ್ನ ಗಟ್ಟಿಯಾಗಿ ನಂಬಕ್ ಸ್ಟಾರ್ಟ್ ಮಾಡಿ ನನಗೂ ಸ್ವಲ್ಪ ಅಭಿವೃದ್ಧಿ ಕೊಡ್ತಾ ಇದ್ದಾಳೆ ಅಮ್ಮನವರು ಅವ್ರ ಕೃಪೆಯಿಂದ. ನಮ್ದು ನಾವ್ ಪೂಜೆನೂ ಮಾಡ್ತೀವಿ, ಮತ್ತೆ ಒಳ್ಳೆ ನಮ್ದು ಬಿಸ್ನೆಸ್ ಟೈಮಲ್ಲಿ ಬಿಸ್ನೆಸ್ ಕೂಡ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಅದುವೇ ಇವಾಗ ಸಹಕಾರ್ಯವಾಗಿ ಅಮ್ಮನವ್ರು ಕೊಡ್ತಿರಲ್ಲ ನನಗೆ. ಎಲ್ಲರಿಗೂ ಒಳ್ಳೇದ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವಳು ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಅವಳು ಒಟ್ಟು ಗಟ್ಟಿ ಮನ್ಸಿನ ನಂಬೇಕು. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅಮ್ಮ ನೀನೇ ನನಗೆ ಅಂತ ಬಂದ್ ಬೀಳ್ಬೇಕು ಅವ್ರು. ಇವಾಗ ನೋಡಿ ಅಲ್ಲಿ ಒಬ್ರು ಇಂಟರ್ವ್ಯೂ ತಗೊಂಡ್ರಲ್ಲ, ಅವ್ರ ಮಂದೇವ್ರು ಇದೇನೆ. ಆದ್ರೆ ಅವ್ರ ಮಂದೇವ್ರು ಇದನ್ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ರೌಂಡ್ ಹೊಡೆದಿದ್ದಾರೆ. ಅವ್ರ ಮನೇಲಿ ಮನೆ ಕಟ್ಟಾಗ್ಲಿಂದ ಅಭಿವೃದ್ಧಿನೇ ಇಲ್ಲ. ಅವರ ಚಿಕ್ಕಪ್ಪ ಆಗಿರ್ಬೋದು, ಅಣ್ಣ ಅವನು ಸತ್ತೋಗಿದ್ದಾನೆ. ಮನೇಲಿ 3 ಸಾವಾಗಿದೆ ಇವಾಗ. ಲಾಸ್ಟಿಗೆ ಅವ್ರಿಗೆ ಕಂಕಣ ಬಗ್ಗೆನೂ ಆಗಿಲ್ಲ. ಲಾಸ್ಟಿಗೆ ಅವ್ರು ಇವಾಗ ಬಂದ್ಬಿಟ್ಟು ಅಮ್ಮ ತಪ್ಪಾಯ್ತು ಅಂತ ಬಂದು ಹೂವ ಕೇಳ್ಕೊಂಡು ಅವರಿಗೂ ಕಂಕಣ ಬಗ್ಗೆ ಕೊಡಮ್ಮ ಅಂತ ಕೇಳ್ಕೊಂಡು ಇವಾಗ ಹೋಗಿದ್ದಾರೆ. ಮುಂದೆ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗಲ್ಲ ಅಂತ ಆಗಿ ಗಟ್ಟಿಯಾಗಿ ನಂಬಿದರೆ ಆಗುತ್ತೆ. ಒಟ್ಟು ಗಟ್ಟಿಯಾಗಿ ನಂಬಿದವ್ರಿಗೆ ಯಾವತ್ತೂ ಅಮ್ಮ ಕೈ ಬಿಡಲ್ಲ. ತುಂಬಾ ಚೆನ್ನಾಗಿದೆ ಸರ್. ಇದನ್ನ ಕೇಳಕ್ಕೆ ನಮ್ಗೆ ಒಂಥರ ಮೈಯಲ್ಲಿ ರೋಮಾಂಚನ. ಯಾಕೆಂದ್ರೆ ಅದು ಅಮ್ಮನವ್ರ ಬಗ್ಗೆ ತಿಳ್ಕೊಬೇಕ್ರೆ ಇನ್ನೂ ತುಂಬಾ ಸಾಕಷ್ಟಿದೆ. ನಾನ್ ನಿಮ್ಗೆ ಕೆಲವೊಂದು ವಿಷಯ ಹೇಳ್ತಿದ್ರೆ ಅಷ್ಟೇನೆ, ತುಂಬಾ ತಿಳ್ಕೊಬೇಕು ತುಂಬಾ ಇದೆ ಅಮ್ಮನವ್ರ ಬಗ್ಗೆ. ನನಗೂ ಹೇಳಕ್ ತುಂಬಾ ಖುಷಿ ಆಗುತ್ತೆ. ಅಮ್ಮನವ್ರ ಬಗ್ಗೆ ಹೇಳ್ಕೊಬೇಕು ಅಂದ್ರೆ ನನಗೆ ಆಗಿದ್ದ ಅನುಭವ ಎಲ್ಲ ಇವೆಲ್ಲ ಖುಷಿ ಆಗುತ್ತೆ ಹೇಳ್ಕೊಬೇಕು ಅಂದ್ರೆ. ಇನ್ನೂ ಸಾಕಷ್ಟಿದೆ, ಇನ್ನೂ ವಿಚಾರಗಳು. ಬಂದವ್ರಿಗೆ ಯಾವ್ದಾರ ಭಕ್ತಾದಿಗಳು ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಇವರಿಂದ ಖಂಡಿತ ಕೇಳ್ಕೋಬಹುದು. ನಮ್ಮ ನಂಬರ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಮಾಹಿತಿ ಬೇಕು ಅಂದ್ರೆ ಖಂಡಿತವಾಗ್ಲೂ ಇವ್ರು ಯಾರ್ಯಾರಿದಾರಲ್ಲ ಅಷ್ಟು ಜನದ್ದು ಅವ್ರವ್ರ ನೇಮ್ ಸಮೇತ ಹಾಕಿರ್ತೀವಿ. ಅವ್ರ ನಂಬರ್ನ ನೀವು ಏನೇ ಡೀಟೇಲ್ಸ್ ಬೇಕಿದ್ರು ಅವ್ರ ಹತ್ರ ನೀವು ತಗೋಬಹುದು. ಮತ್ತೆ ಇವಾಗ ನಾನು ಹೇಳದ್ನಲ್ಲ ಪಾಸ್ಟ್ನ ಕೊಡೋದು ಅಂತ, ಅದನ್ನ ಇವಾಗ ನೋಡಕ್ ಹೋಗೋಣ ಬನ್ನಿ. ಯಾವ ತರ 4 ಭಾಗ ಆಗುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ.